ಏನ್ ಶಕುಂತಲ, ನಾನೇ ಮನೆ ಒಳಗಡೆ ಬರೋಣ ಅನ್ಕೊಂಡಿದ್ದೆ, ನೀನೇ ಮನೆ ಹೊರಗಡೆ ಬಂದ್ಬಿಟ್ಯಾ? ಎಲ್ಲಿ ದುಡ್ಡು ತರ್ಲಿಲ್ವಾ? ಅದು ಕಾಂಚನ, ನಾಳೆ ಕೊಟ್ಬಿಡ್ತೀನಿ, ನಂಗೆ ಸ್ವಲ್ಪ ಟೈಮ್ ಕೊಡು. ಆಫ್ಟರ್ ಆಲ್ 3 crores ಶಕುಂತಲಾಗೆ ನಾಳೆ ಬೆಳಿಗ್ಗೆವರೆಗೂ ಟೈಮ್ ಬೇಕಾ? ಏನ್ ತಮಾಷೆ ಮಾಡ್ತೀಯಾ? ನೋಡು, ಈ ರೀಸನ್ ಎಲ್ಲ ನನಗೆ ಬೇಡ. ನನ್ನ ದುಡ್ಡು ನನಗೆ ಬಂದ್ಬಿಡ್ಬೇಕು ಅಷ್ಟೇ. ಪ್ಲೀಸ್ ಕಾಂಚನ. ಏನ್ ಪ್ಲೀಸ್? ನಾನು ನಿನಗೆ ಹೇಳಿದ್ದೆ ತಾನೇ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ನನ್ನ ದುಡ್ಡು ನನಗೆ ಕೊಟ್ಬಿಡು, ನಾ ಹೊರಡ್ತೀನಿ. ಮನೇಲಿ ಯಾರು ಇಲ್ವಾ? ನಿನ್ ಮಗ ಇರ್ತಾನಲ್ವಾ, ಬಾ, ನಾನು ಅವನ ಹತ್ರನೇ ಇಸ್ಕೊಳ್ತೀನಿ. ಪ್ಲೀಸ್ 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 ಕಾಂಚನ, ಪ್ಲೀಸ್ ನನ್ನ ಮಾತು ಕೇಳು. ನಾನು ಹೇಗಾದರೂ ಅರೇಂಜ್ ಮಾಡಿ ನಾಳೆ ಬೆಳಗ್ಗೆ ನಿನಗೆ ಕೊಟ್ಬಿಡ್ತೀನಿ. ಏನು ಅನ್ಕೊಂಡಿದ್ಯಾ ನೀನು ನನ್ನನ್ನ? ಏನೋ ಪಾಪ ಫ್ರೆಂಡ್ ಅಂತ ಹೆಲ್ಪ್ ಮಾಡಿದ್ರೆ ನನ್ನ ಹತ್ರನೇ ನೀನು ವರ್ಷೆ ತೋರಿಸ್ತೀಯಾ? ನೋಡು, ನನ್ನನ್ನು ಯಾಮಾರ್ಸೋದಕ್ಕೆ ನೋಡಬೇಡ. ನೀನೀಗ ನನ್ನ ಹಣ ಕೊಡ್ತೀಯೋ ಇಲ್ವೋ? ಕಾಂಚನ ಪ್ಲೀಸ್, ಸ್ವಲ್ಪ ಟೈಮ್ ಕೊಡು ಅಂತ ಕೇಳ್ತಾ ಇದ್ದೀನಲ್ಲ. ಈಗ ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ. ನೋಡು, ನಾನು ನಿನಗೆ ಮೋಸ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನಾಳೆ ಬೆಳಗ್ಗೆ ಅರೇಂಜ್ ಮಾಡಿ ವಾಪಸ್ ಕೊಟ್ಬಿಡ್ತೀನಿ. ಯಾಕೆ? ಕ್ಲಬ್ಬಲ್ಲಿ ಆಟ ಆಡುವಾಗ, ನನ್ನ ಹತ್ರ ದುಡ್ಡು ಇಸ್ಕೊಳ್ಳುವಾಗ ನಿನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಿರ್ಲಿಲ್ವಾ ನಿನಗೆ? ಹಾ, ನಿನ್ನ ಕಾರ್ಡು ಡಿಕ್ಲೈನ್ ಆದಾಗಲೇ ನಾನು ಯೋಚನೆ ಮಾಡಬೇಕಿತ್ತು ನಿನ್ನ ಯೋಗ್ಯತೆ ಏನು ಅಂತ. ದಿ ಗ್ರೇಟ್ ಶಾಕುಂತಲಾ ದಿವಾನ್ ಈಗ ದಿವಾನ್ ಅಲ್ಲ, ಸುಟ್ಟು ಬದನೆಕಾಯಿ ಆಗಿದ್ದಾಳೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ? ನಾನು ನನ್ನ ಸ್ಟೈಲಲ್ಲೇ ಕೇಳಬೇಕು. ಬಾ, ನನ್ನ ಮಾತು ಕೇಳು ಕಾಂಚನ. ಹತ್ತು ಗಾಡಿ. ಕಾಂಚನ, ಏಯ್, ತೆಗ್ಯೋ ಗಾಡಿ. ಅರೆ ಡ್ರಾಮಾ ಮಾಡ್ಬೇಡ, ಕುತ್ಕೋ. ಹೇಯ್, ಫೋನ್ ಕಿತ್ಕೊಳ್ಳೋ, ಸ್ವಿಚ್ ಆಫ್ ಮಾಡು. ಕಾಂಚನ, ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ? ನಂಗೆ ಸ್ವಲ್ಪ ಟೈಮ್ ಕೊಡು, ಬೆಳಗ್ಗೆ ಅಷ್ಟೇ ಕೊಟ್ಬಿಡ್ತೀನಿ ನಾನು. ಈಗಿಲ್ದೇ ಇರೋದು ಬೆಳಗಾಗದೊಳಗಾಗಿ ಉದುರು ಬೀಳುತ್ತಾ? ಅಥವಾ ಗಿಡ ಏನಾದರೂ ಬೆಳೆಸಿದ್ಯಾ ಕಿತ್ಕೊಂಡು ತಂದ್ಕೊಡೋದಕ್ಕೆ? ಹೇಳು, ಮ್ಯಾಜಿಕ್ ಮಾಡ್ತೀಯಾ? ಅದು ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನನ್ನ ಅಕೌಂಟೆಲ್ಲ ಫ್ರೀಸ್ ಆಗಿದೆ. ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪನೂ ಡೌಟ್ ಪಡಬೇಡ. ಮುಚ್ಚು ಬಾಯಿ, ಕಂಡಿದ್ದೀನಿ. ನಿಮ್ಮಂಥವರೆಲ್ಲ ದುಡ್ಡು ಇಸ್ಕೊಳ್ಬೇಕಾದ್ರೆ ಒಂಥರ, ಕೊಡ್ಬೇಕಾದ್ರೆ ಒಂಥರ. ಹಿತ್ತೇಟ್ ರಾಜಕಾರಣಿಗಳು ಹಾಗೆ ಎಲೆಕ್ಷನ್ ಟೈಮಲ್ಲಿ ಇರುತ್ತಲ್ಲ, ನಯ, ವಿನಯ, ವಿಧೇಯತೆ ಅವೆಲ್ಲ ಗೆದ್ದ ಮೇಲೆ ಇರೋದಿಲ್ಲ. ನೀನು ಹಾಗೇನೆ. ಮೊದಲು ದೇವರ ಹಾಗಿರ್ತೀರ, ಆಮೇಲೆ ದೆವ್ವಗಳ ಹಾಗಾಗ್ಬಿಡ್ತೀರ. ಓ, ನಮ್ಮ ದುಡ್ಡನ್ನ ನಾವೇ ಕೊಡಿ ಕೊಡಿ ಅಂತ ಭಿಕ್ಷೆ ಬೇಡೋ ಥರ ಬೇಡಬೇಕು ಅಲ್ವಾ? ನಿನ್ನಂಥವಳು ಎಷ್ಟು ಜನ ನೋಡಿಲ್ಲ ಕಣೆ ನಾನು. ಮೊದಲು ಹಾಯ್ ಹಾಯ್, ಆಮೇಲೆ ಬಾಯ್ 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 ಅಲ್ವಾ? ನೋಡು, ಮರ್ಯಾದೆಯಿಂದ ಕಾರಣ ಹೇಳದೆ ದುಡ್ಡು ಸೆಟ್ಲ್ ಮಾಡು. ಹೌದು, ನೀನು ದುಡ್ಡು ಹೇಗೆ ಸೆಟ್ಲ್ ಮಾಡ್ತೀಯಾ? ನೀನು ಹೆತ್ತ ಮಗನೇ ನಿನ್ನ ಮನೆಯಿಂದ ಹೊರಗಡೆ ಹಾಕಿದಾನೆ, ಅಕೌಂಟ್ ಎಲ್ಲ ಫ್ರೀಸ್ ಮಾಡಿಸಿದಾನೆ. ಹಾಗಾದ್ರೆ ದುಡ್ಡೆಲ್ಲಿಂದ ಬರುತ್ತೆ?
ಓ, ನಿನಗೆ ಮನೆನೂ ಇಲ್ಲ, ನೀನೀಗ ಕೇರ ಫುಟ್ಪಾತ್, ಎಲ್ಲಿಗೆ ಹೋಗ್ತೀಯಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದು ನಿನಗೆ ಬೇಡದಿರೋ ವಿಷಯ. ನಂಗೆ ಸ್ವಲ್ಪ ಟೈಮ್ ಕೊಡು, ನೀನು ಅಮೌಂಟ್ ಸೆಟಲ್ ಮಾಡ್ತೀನಿ. ಇಷ್ಟಾದರೂ ಸೊಕ್ಕು ಕಡಿಮೆ ಆಗಲಿಲ್ಲ ಅಲ್ಲ ನಿನಗೆ? ನಿನಗೆ ಟೈಮ್ ಬೇಕು ಅಂದರೆ ಬಡ್ಡಿ ಜಾಸ್ತಿ ಆಗುತ್ತೆ. 3 ಲಕ್ಷ ಓಕೆನಾ ನಿನಗೆ? 3 ಲಕ್ಷನಾ? 3 ಲಕ್ಷನಾ? ಅಲ್ಲಮ್ಮ, 3 ಲಕ್ಷ, ಒಂದೇ 1%. 3 ಲಕ್ಷ ಒಂದು ದಿನಕ್ಕೆ. ಒಂದೊಂದು ಸೆಕೆಂಡ್ಗೂ ವ್ಯಾಲ್ಯೂ ಇದೆ. ದುಡ್ಡು ಹೇಗೆ ಸೆಟ್ಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಟೈಮ್ ವೇಸ್ಟ್ ಮಾಡಬೇಡ, ಬಡ್ಡಿ ಬೆಳೀತಾ ಹೋಗುತ್ತೆ. ನೋಡಮ್ಮ, ನಿನಗೆ ಈ ಬಡ್ಡಿ ಸಹವಾಸ ಬೇಡ ಅಂದರೆ ಈಗಲೇ ದುಡ್ಡು ಸೆಟ್ಲ್ ಮಾಡಿ ಹೋಗ್ತಾ ಇರು. ಬೆಳಗಾದ್ರೆ ಆ ನಿನ್ನ 3 ಕೋಟಿ ಜೊತೆಗೆ 3 ಲಕ್ಷ ಬಡ್ಡಿನೂ ಸೇರುತ್ತೆ. ಓಕೆನಾ? ಅಲ್ಲ ಕಾಂಚನ, ನಾನು ಹೇಳಿದ್ದು ನನ್ನ ದುಡ್ಡು ವಾಪಸ್ ಕೊಡು ಅಂತ, ನಿನ್ನ ಎಕ್ಸ್ಪ್ಲನೇಷನ್ ಅಲ್ಲ. ಹೌದು, ನಾನು ನಿನಗೆ ದುಡ್ಡು ಕೊಟ್ಟಿದ್ದು ನಿನ್ನ ಸಹಾಯಕ್ಕೆ ಅಂತ ಅನ್ಕೊಂಡಿದ್ಯಾ? ಮತ್ತ್ಯಾಕೆ ಅಂತ ಯೋಚನೆ ಮಾಡ್ತಿದ್ಯಾ? ನಿನಗೆ ಟಾರ್ಚರ್ ಕೊಡೋದಕ್ಕೆ. ನನ್ನ ಮೇಲೆ ಕೈ ಮಾಡ್ತೀಯಾ? ಕ್ಲಬ್ಬಲ್ಲಿ ಎಲ್ರ ಮುಂದೆ ಅವಮಾನ ಮಾಡ್ತೀಯಾ? ಅದಕ್ಕೆ ಕಣೆ, ಅದಕ್ಕೆ ನಿನಗೆ ದುಡ್ಡು ಕೊಟ್ಟು ಲಾಕ್ ಮಾಡಿದ್ದೀನಿ. ಕೊಡು, ದುಡ್ಡು ಕೊಡು ಈಗ. ನಿನ್ನ ಹತ್ರ ಹೇಗೆ ದುಡ್ಡು ವಸೂಲಿ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏಯ್, ಒಡೆ ಬಿಚ್ಕೊಳೆ. ಶಾಕುಂತಲ, ಬಿಚ್ಚೆ